ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಈ ದಿನ ವಿಶೇಷವಾಗಿ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡುವಂತಹ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಗುತ್ತಿಗೆ ನೌಕರರ ವಿಚಾರದಲ್ಲಿ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆರೋಗ್ಯ ಇಲಾಖೆಯ ನೌಕರರ ಎಲ್ಲ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆ. ನಾಳೆ ನಡೆಯಲಿರುವಂತಹ ಏನು ಸ್ಟ್ರೈಕ್ ಇತ್ತು, ಆ ಸ್ಟ್ರೈಕನ್ನು ಮುಂದೂಡಿದೆ. ಯಾವ್ಯಾವ ಬೇಡಿಕೆಗಳಿಗೆ ಈಡೇರಿಸಿದೆ, ಇದ್ರ ಬಗ್ಗೆ ಸರ್ಕಾರಿ ನೌಕರ ಸಂಘ ಯಾವೆಲ್ಲ ಮಾಹಿತಿಗಳನ್ನು ನೀಡಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ದುಡ್ಡಿರೋರಂಥ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟನ್ನು ತಗೊಳ್ತಾರೆ. ಬಡವರು ಏನು ಮಾಡಬೇಕು? ಬಡವರ ಆರೋಗ್ಯ ಕಾಪಾಡೋದು ಸರ್ಕಾರದ ಕರ್ತವ್ಯ ಅಲ್ವಾ? ಹಾಗಾಗಿ ಸರ್ಕಾರಿ ವೈದ್ಯರು ಹಾಗೂ ವೈದ್ಯರ ಸಂಘ, ವೈದ್ಯಕೀಯ ಇಲಾಖೆಯ ನೌಕರರು ವಿವಿಧ ಬೇಡಿಕೆಗಳು, ಸುಮಾರು 14 ಬೇಡಿಕೆಗಳ ಪೈಕಿ 13 ಬೇಡಿಕೆಗಳನ್ನು ಈಡೇರಿಸೋಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸುಮಾರು 39,000 ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡುವ ಬಗ್ಗೆ ಹಾಗೂ ಕಾಲಮಿತಿಯ ಒಳಗಾಗಿ ಎಲ್ಲ ಭರವಸೆಗಳನ್ನು ಈಡೇರಿಸುವಂತಹ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ರಾಜ್ಯ ಸರ್ಕಾರ ಭರವಸೆ ಕೊಟ್ಟಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಸಂಪೂರ್ಣವಾದ ವಿಡಿಯೋ, ಎಲ್ಲರೂ ನೋಡಿ. ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ನೌಕರರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ರಾಜ್ಯದ ವೈದ್ಯಾಧಿಕಾರಿಗಳ ಸಂಘ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ನೌಕರ ಸಂಘದಿಂದ ಒಟ್ಟಾಗಿ ಸೇರಿ ನಾಳೆ 11ನೇ ತಾರೀಕಿನಿಂದ OPD ಸರ್ವಿಸಸ್ಗಳನ್ನು ನಿಲ್ಲಿಸಬೇಕು. ನಂತರದಲ್ಲಿ 16ನೇ ತಾರೀಕಿನಿಂದ ಮುಷ್ಕರದ ತೀವ್ರತೆಯನ್ನು ಅನಧಿಕೃತವಾಗಿ ಗೈರುಹಾಜರಾಗಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸರ್ಕಾರದ ಜೊತೆ ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಜೊತೆ ಕಳೆದ ವಾರ ಕೂಡ ಒಂದು ಮೀಟಿಂಗ್ ಆಯಿತು. ಅದಾದ ನಂತರ ಇವತ್ತು ಮಾನ್ಯ ಮಹದೇವಪ್ಪನವರು, ಮಾಜಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಅವರು ಕೂಡ ಭಾಗವಹಿಸಿದ್ರು. ಹಾಗೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು, ಹಾಗೆ ನಮ್ಮ ಅಂಜುಮ್ ಪರ್ವೇಜ್ ಅವರು, ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿದ್ದರು. ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಹರ್ಷ ಗುಪ್ತಾ ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಮತ್ತು ಆಯುಕ್ತರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದು ಇವತ್ತು ಸುಮಾರು ಏನು ಅವ್ರು ಕೊಟ್ಟಿರುವಂತಹ 14 ಬೇಡಿಕೆಗಳ ಬಗ್ಗೆ ವಿಸ್ತೃತವಾಗಿ ಇವತ್ತು ಕೂಡ ಚರ್ಚೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾನ್ಯ ಮಹದೇವಪ್ಪ ಸರ್ಗೆ ಸೂಚನೆಯನ್ನು ಕೊಟ್ಟು ಈ ಸಭೆಯನ್ನ ಮಾಡಿ ಏನೇನು ಜಿನೇನ್ ಆಗಿದೆ, ಲೀಗಲ್ ಆಗಿದೆ, ಮತ್ತೆ ಏನೇನು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿ ತೀರ್ಮಾನಗಳನ್ನು ಮಾಡಿ ಒಂದು ಪ್ರೊಸೀಡಿಂಗ್ಸ್ ಗಳನ್ನ ಮಾಡಿ ಅಧಿಕೃತವಾಗಿ ಅವರು ತಿಳಿಸಬೇಕು ಅನ್ನುವಂತ ಸೂಚನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಕೊಟ್ಟ ಸಂದರ್ಭದಲ್ಲಿ ಈಗೇನು ಸಂಘದ ಕಡೆಯಿಂದ ಇಬ್ರು ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಹಾಗೆ ನಮ್ಮ ಬಳ್ಳಾರಿ ಅವರು ಕೂಡ ಇಲ್ಲೇ ಇದ್ದಾರೆ. ಇಬ್ರು ಅಧ್ಯಕ್ಷರು ಏನು ಚರ್ಚೆಗಳನ್ನು ಮಾಡಿ ಇಡೀ ರಾಜ್ಯದಾದ್ಯಂತ ಹೋರಾಟಗಳನ್ನು ಮಾಡಿ ಅದಕ್ಕೇನ್ ಬೇಕು ನಾಳೆಯಿಂದ ತೀವ್ರತೆಯನ್ನು ತೆಗೆದುಕೊಂಡಾಗ ಇವತ್ತು ಸೀರಿಯಸ್ ಆಗಿ ಮೀಟಿಂಗ್ ಗಳಾಯ್ತು. ಈ ಮೀಟಿಂಗ್ ನಲ್ಲಿ ಸವಿವರವಾಗಿರುವಂತ C&R ಬಗ್ಗೆ ಇರ್ಬೋದು, ಪ್ರಮೋಷನ್ ಬಗ್ಗೆ ಇರ್ಬೋದು, ಸೀನಿಯಾರಿಟಿ ಬಗ್ಗೆ ಇರ್ಬೋದು, ಸ್ಯಾಲರೀಸ್ ಗಳ ಬಗ್ಗೆ ಇರ್ಬೋದು, ಮೆಡಿಸಿನ್ ಸಪ್ಲೈಗಳ ಬಗ್ಗೆ ಇರ್ಬೋದು, ಅಥವಾ ಪೋಸ್ಟ್ ಗಳನ್ನ ಏನು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಹುದ್ದೆಗಳಿಗೆ ಮುಂಬಡ್ತಿ ಮತ್ತೆ ನೇಮಕಾತಿಗಳನ್ನ ಮಾಡುವಂತ ವಿಚಾರಗಳಿರ್ಬೋದು, NHM ಎಂಪ್ಲಾಯೀಸ್ ಗಳದು ಅವ್ರ ಸ್ಯಾಲರಿ ಬಗ್ಗೆ ಇರ್ಬೋದು, ಇನ್ ಟೈಮ್ ಸ್ಯಾಲರಿ ಕೊಡುವಂತದ್ದು ಇರ್ಬೋದು, ಅವ್ರು ಕಾಯಂ ಮಾಡುವಂತ ವಿಚಾರಗಳಿರ್ಬೋದು, ಇದೆಲ್ಲದೂ ಕೂಡ ವಿವರವಾಗಿ ಮತ್ತೆ ಹೈಯರ್ ಎಜುಕೇಶನ್ ಬಗ್ಗೆ ಕೂಡ ಡಾಕ್ಟರ್ಸ್ ನ ಮತ್ತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಕಳಿಸುವಂತದ್ದು ಇರ್ಬೋದು, ವರ್ಗಾವಣೆ ಕಾಯ್ದೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೊಡುವಂತ ಎಲ್ಲ ಸಂಗತಿಗಳು ಕೂಡ ನಿರ್ಣಯವನ್ನು ಮಾಡಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಸಚಿವರು ಮತ್ತೆ ಡಾಕ್ಟರ್ HC ಮಹದೇವಪ್ಪನವರು ಇಬ್ರು ಕೂಡ ಅಧಿಕೃತವಾಗಿ ಸಹಿಯನ್ನ ಮಾಡಿ ನಮಗೆ ಇಲ್ಲ ಇದೊಂದು ಕಾಲಫ್ರ ಮಾಡಿ ಈ ಮುಷ್ಕರವನ್ನ ಹಿಂತೆಗೆದುಕೊಳ್ಳಿ, ಸಮಾಜ
ಸಮಾಜಕ್ಕೆ ಕೂಡ ಒಳ್ಳೆಯ ಹೆಸರು ಬರ್ತದೆ. ನಿಮ್ ಜೊತೆ ನಾವು ಸಚಿವರಲ್ಲಿ ಇಬ್ರು ಇದ್ದೇವೆ, ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಬೇಡಿಕೆಗಳನ್ನು ಕೂಡ ಟೈಮ್ ಬಾಂಡ್ ಆಗಿ ಕೆಲವು 1 ವಾರ ಕೊಟ್ಟಿದ್ದಾರೆ, ಕೆಲವರು 15 ದಿವಸ ಕೊಟ್ಟಿದ್ದಾರೆ, ಕೆಲವರು ಕೆಲವು 2 ತಿಂಗಳು ಕೊಟ್ಟಿದ್ದಾರೆ ಪ್ರಮೋಷನ್ ವಿಚಾರಕ್ಕೆ. ಆಮೇಲೆ ಜೊತೆ ವರ್ಗಾವಣೆ ಕಾಯ್ದೆ ಕೂಡ ನಿಮ್ ಜೊತೆ ಚರ್ಚೆ ಮಾಡಿ ರೂಪುರೇಷೆಗಳನ್ನು ಸಿದ್ಧಪಡಿಸ್ತೇವೆ ಎನ್ನುವಂತ ಎಲ್ಲ ಸಂಗತಿಗಳನ್ನು ಕೂಡ ಭರವಸೆ ನಿರ್ಣಯದ ರೂಪದಲ್ಲಿ ಅಧಿಕೃತವಾಗಿ ಇಬ್ರು ಸಚಿವರು ಕೂಡ ಸಹಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಕೂಡ ಪದಾಧಿಕಾರಿಗಳು ಕೂಡ ಕೂತ್ಕೊಂಡು ಕೊಟ್ಟಂತ ಕಾಪಿಯನ್ನ ಚರ್ಚೆ ಮಾಡಿದಾಗ ನಾವು ಒಂದು ತೀರ್ಮಾನಕ್ಕೆ ಕೂಡ ಬಂದಿದ್ದೇವೆ. ಅಂದ್ರೆ ಮುಷ್ಕರವನ್ನ ನಾವು ಹಿಂಪಡೆದಿಲ್ಲ, ಮುಷ್ಕರವನ್ನ ತಾತ್ಕಾಲಿಕವಾಗಿ ನಾವು ಮುಂದೂಡಿದ್ದೇವೆ. ಕಾರಣ ಇಷ್ಟೇ, ನಾಳೆ ಈ ಬೇಡಿಕೆಗಳು 1 ವಾರ 15 ದಿವಸ ಆದ್ಮೇಲೆ ಒಂದು ಈಡೇರಲಿಲ್ಲ, 1 ತಿಂಗಳಾದ್ಮೇಲೆ ಈಡೇರಲಿಲ್ಲ, 2 ತಿಂಗಳಾದ್ಮೇಲೆ ಅಂದ್ರೆ ಅದು ಮುಂದುವರೆದ ಭಾಗವಾಗಿ ಹಾಗೆ ಮುಂದುವರಿಯುತ್ತೆ ಅಂತೇಳಿ ನಾವು ಸಂಪೂರ್ಣವಾಗಿ ಹಿಂಪಡೆದಿದ್ದೇವೆ ಅಂತ ಹೇಳುವಂತ ಕೆಲಸವನ್ನ ಮಾಡಬಾರ್ದು ಅನ್ನುವಂತ ತೀರ್ಮಾನವನ್ನ ಇವತ್ತಿನ ಆಲ್ ಕ್ಯಾಡರ್ ಅಸೋಸಿಯೇಷನ್ ಆರೋಗ್ಯ ಇಲಾಖೆಯಲ್ಲಿ ಕೂಡ ಅವರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಏನು ನಾಳೆ 11ನೇ ತಾರೀಕಿನಿಂದ ಏನು OPD ಸರ್ವಿಸಸ್ ಗಳು ಬಂದು ಅಥವಾ ಅಲ್ಲೇ ಆಬ್ಸೆಂಟ್ ಆಗಿ ಬೇರೆ ಕ್ಯಾಡರ್ ಕೂಡ ಸಿಗ್ನೇಚರ್ ಮಾಡಿರ್ಬೇಕು, ಆ ತರದೆಲ್ಲ ಕೂಡ ನಿರ್ಣಯಗಳನ್ನ ತೆಗೆದುಕೊಂಡಿತ್ತು. ಆ ನಿರ್ಣಯದ ತೀರ್ಮಾನಗಳನ್ನ ತಾತ್ಕಾಲಿಕವಾಗಿ ಇವತ್ತಿನ ಸಭೆ ಈ ನಿರ್ಣಯದ ಆಧಾರದ ಮೇಲೆ ಮಾನ್ಯ ಇಬ್ಬರೂ ಸಚಿವರುಗಳು ಅಧಿಕಾರಿಗಳ ಸಭೆಯಲ್ಲಿ ತೆಗೆದುಕೊಂಡ ಅಧಿಕೃತ ನಿರ್ಣಯದ ಪ್ರತಿ ಆಧಾರದ ಮೇಲೆ ಈ ಒಂದು ತೆಗೆದುಕೊಂಡಿರುವಂತಹ ಮುಷ್ಕರವನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅನ್ನುವಂತ ತೀರ್ಮಾನವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಾಳೆ ಏನು ಆಸ್ ಯೂಶುವಲ್ ಆಗಿ ಏನು ಇವತ್ತಿನ ಡ್ಯೂಟಿಯನ್ನ ತಾವೇನು ಆರೋಗ್ಯ ಇಲಾಖೆ ಅಧಿಕಾರಿ, ನೌಕರರು, ವೈದ್ಯಾಧಿಕಾರಿಗಳು ತೆಗೆದುಕೊಂಡಿರ ಆಸ್ ಯೂಶುವಲ್ ಆಗಿ ಕೆಲಸವನ್ನ ಮಾಡಬೇಕು. ಇವರೇನ್ ಟೈಮ್ ಬೌಂಡ್ ಆಗಿ ಕೊಟ್ಟಿದ್ದಾರೆ, ಕೆಲವು ಸೀನಿಯಾರಿಟಿ ಲಿಸ್ಟ್ 10 ಡೇಸ್ ಕೊಟ್ಟಿದ್ದಾರೆ, ಆಗ್ಲಿಲ್ವಾ ಮತ್ತೆ ನಮ್ಮ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ. ನಾವು ಅದರಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಎಲ್ಲ ಮತ್ತೊಂದು ಹೋರಾಟಕ್ಕೆ ತಾವು ಅವಕಾಶ ಕೊಡಬಾರ್ದು ಅನ್ನುವಂತ ವಿನಂತಿ ಕೂಡ ಇವತ್ತಿನ ಸಭೆಯಲ್ಲಿ ಸಚಿವರಿಗೆ ಮನೆಮರಿಕೆ ಕೊಡುವಂತ ಎಲ್ಲ ಪ್ರಯತ್ನಗಳು ಕೂಡ ಆಗಿದೆ. ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅವರು ಪರ್ಸನಲ್ ಸೆಕ್ರೆಟರಿ ಕೂಡ ಈ ಸಭೆಯಲ್ಲಿ ಬಂದಿದ್ರು. ಹಾಗಾಗಿ ಅದು ನಿರ್ಣಯದ ಮೂಲಕ ದಾಖಲಾಗಿದೆ. ಆ ಪ್ರತಿ ಕೂಡ ವಾಟ್ಸ್ಆಪ್ ನಲ್ಲಿ ಎಲ್ರಿಗೂ ಕೂಡ ಬರ್ತದೆ. ಸಹಜವಾಗಿ ನೀವು ಕೂಡ ಅಂದ್ಕೊಳ್ಬಹುದು ಏನು ಆರೋಗ್ಯ ಇಲಾಖೆಯವರು ಮತ್ತೆ ಈ ತರ ತೀರ್ಮಾನ ತೆಗೆದುಕೊಂಡ್ರು ಅಂತ ಹೇಳಿ. ಒಂದಿಷ್ಟು ಗಿವನ್ ಅಂಡ್ ಟೇಕನ್ ಪಾಲಿಸೀಸ್ ಗಳು ಇರ್ತದೆ ವ್ಯವಸ್ಥೆಗಳಲ್ಲಿ. ಹಾಗಾಗಿ ಮುಷ್ಕರವನ್ನ ರದ್ದು ಮಾಡಿಲ್ಲ, ಹಿಂಪಡೆದಿಲ್ಲ, ತಾತ್ಕಾಲಿಕವಾಗಿ ಮುಂದೂಡುವಂತ ಕೆಲಸವನ್ನು ಮಾಡಿದ್ದೇವೆ. ಎಲ್ಲಿ ಮುಂದೂಡ್ತೇವೆ? 15 ದಿವಸ, ತಿಂಗಳು, 1 ತಿಂಗಳು, 2 ತಿಂಗಳವರೆಗೆ ಇರುತ್ತೆ. ಅನಿವಾರ್ಯ ಯಾವುದು ಕೂಡ ಈಡೇರಲಿಲ್ಲ ಅಂದ್ರೆ ಆ ಅವಧಿಗಳೇನು ಅವ್ರು ಕೊಟ್ಟಿದ್ದಾರೆ, ಅದಾದ ನಂತರ ಆಸ್ ಯೂಶುವಲ್ ಆಗಿ ಇದೇ ಸಿಸ್ಟಮ್ ಅಲ್ಲಿ ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ಸೇರಿ ಸೊ ಇದನ್ನ ಈಡೇರಿಸಲಿಕ್ಕೆ ಆಗಲಿಲ್ಲ, ಮತ್ತೆ ನಾವು ಮುಷ್ಕರವನ್ನ ಹಿಂತೆಗೆದುಕೊಳ್ಳಲ್ಲ ಅಂತ ಮಾಡಿ 21 ಡೇಸ್ ಆ ತರದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ತೀರ್ಮಾನವನ್ನ ಆಲ್ ಕ್ಯಾಡರ್ ಅಸೋಸಿಯೇಷನ್ ಮತ್ತೆ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷಗಳು ಕೂಡ ಕೂತ್ಕೊಂಡು ಮತ್ತೆ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಕೂತ್ಕೊಂಡು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈ ತೀರ್ಮಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವನ್ನು ಕೂಡ ಭಾಗವಹಿಸಿತ್ತು. ಮತ್ತೆ ಪ್ರಾರಂಭದಿಂದಲೂ ಕೂಡ ಅವರು ತೆಗೆದುಕೊಳ್ಳುವಂತ ಎಲ್ಲ ತೀರ್ಮಾನದಲ್ಲಿ ಮುಕ್ತವಾಗಿ ಬೆಂಬಲವನ್ನ ಕೊಟ್ಟಿದ್ದೇವೆ. ಮತ್ತೆ ಇವರು ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ಕೂಡ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ. ಮತ್ತೆ ಮುಂದೆ ಕೂಡ ಈ ತರದ್ದು ಏನಾದ್ರೂ ಕೂಡ ಬಂದ್ರೆ ಆ ಸಂದರ್ಭದಲ್ಲೂ ಕೂಡ ಎಲ್ಲ ರೀತಿಯ ಸಹಕಾರವನ್ನ, ಮುಂದಾಳತ್ವವನ್ನು, ನೇತೃತ್ವವನ್ನು ನಾವು ಕೂಡ ವಹಿಸಿಕೊಳ್ತೇವೆ ಎನ್ನುವಂತ ಮಾತನ್ನ ಸೊ ಇವತ್ತಿನ ಸಭೆಯಲ್ಲಿ ಕೂಡ ಸ್ಪಷ್ಟಪಡಿಸಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಡಾಕ್ಟರ್ ಮಹದೇವಪ್ಪನವರು, ಮಾಜಿ ಆರೋಗ್ಯ ಕುಟುಂಬ ಸಚಿವರು ಮತ್ತೆ ದಿನೇಶ್ ಗುಂಡೂರಾವ್ ಅವರು ಕೂಡ ಸೊ ಹೇಳಿದ್ದಾರೆ ಟೈಮ್ ಮಾಡಲ್ ಮಾಡಿಕೊಡ್ತೇವೆ. ಅವರು ಅಧಿಕೃತವಾಗಿ ಓರಲಿ ಹೇಳಿದ್ರು, ನಾವು ಅಧಿಕೃತವಾಗಿ ಪ್ರೊಸೀಡಿಂಗ್ಸ್ ಕಾಪಿ ಇಲ್ಲ ಅಂದ್ರೆ ನಾವು ಆ ತರದ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ವಿ. ಸೊ ನಮ್ಗೆ ಅಧಿಕೃತವಾಗಿ 10:15ಗೆ ಈ ಕಾಪಿ 10 ಗಂಟೆಗೆ ಈ ಕಾಪಿ ಸಿಕ್ತು. ಈಗ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ಈ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ನಾವು ಹೇಳಿರುವಂತ ನಿರ್ಣಯಗಳು ಕೂಡ ಇವರಿಬ್ಬರ ನಿರ್ಣಯಗಳಾಗಿದೆ. ಇಲ್ಲಿರುವಂತ ಎಲ್ಲ ಕ್ಯಾಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಿರ್ಣಯಗಳಾಗಿದೆ ಎಂಬ ಅಂಶವನ್ನ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. NHM ಇಶ್ಯೂನು ಕೂಡ ತುಂಬಾ ಜನ ಇದೆ. ಸೊ ಅವ್ರು ಕೂಡ ಮತ್ತೆ ಮುಷ್ಕರ ಕಂಟಿನ್ಯೂ ಮಾಡ್ಬೇಕು ಆ ತರದ್ ಹೇಳಿ ಅವ್ರಿಗೆ ಕೂಡ ಅಪೀಲ್ ಮಾಡ್ಕೊಂಡಿದ್ದೇವೆ. ಮುಷ್ಕರ ಮಾಡೋ ದಿನಗಳು ತುಂಬಾ ಹತ್ರದಲ್ಲೇ ಇದಾವೆ. ಸೊ ಹಾಗಾಗಿ ಒಂದು ಅವಕಾಶವನ್ನ ಅಧಿಕೃತವಾಗಿ ಕಾಪಿ ಕೊಟ್ಟಾಗ ಹಿಂದೆ ನಡೆದ ಸಭೆಗಳಲ್ಲಿ ಯಾವುದೇ ನಿರ್ಣಯಗಳಾಗಿರಲಿಲ್ಲ, ಕಾಪಿ ಸಿಕ್ಕಿರಲಿಲ್ಲ. ಈಗ ಅಧಿಕೃತ ಕಾಪಿ ಸಿಕ್ಕಿದೆ. ಈ ಕಾಪಿ ಮೇಲೆ ನಾವು ಫೈಟ್ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಹಾಗಾಗಿ ಈ ಸಂದರ್ಭವನ್ನು ನಾವು ಬಳಸ್ಕೊಳ್ಳೋಣ ಅಂದಾಗ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಆಲ್ ಕ್ಯಾಡರ್ ಅಸೋಸಿಯೇಷನ್. ಸೊ ಖಂಡಿತ ಈ ಟೈಮ್ ಬಾಂಡ್ ಒಳಗೆ ಅದು ಕೂಡ ಆಗ್ಲಿಲ್ಲ ಅಂದ್ರೆ ಸೊ ಎಲ್ಲದೂ ಕೂಡ ಮತ್ತೆ ಆಸ್ ಯೂಶುವಲ್ ಆಗಿ ಈ ಒಂದು ಮುಷ್ಕರಗಳು ಮತ್ತೆ ಮುಂದೂಡುವ ದಿನಗಳನ್ನ ನೀವೆಲ್ಲರೂ ಕೂಡ ನೋಡ್ಬೇಕಾಗ್ತದೆ. ಬಹುಶಃ ಸಚಿವರು ಸರ್ಕಾರಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಅನ್ನುವಂತ ಇವತ್ತಿನ ಸಭೆಯ ಭರವಸೆ ಆಗಿದೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ನಾಳೆ 11ನೇ ತಾರೀಕಿನಿಂದ ನಾವೆಲ್ಲರೂ ಕೂಡ ಏನು ಆರೋಗ್ಯ ಇಲಾಖೆ ಅಧಿಕಾರಿ ನೌಕರ ಏನಿದ್ದೇವೆ ಸೊ ಇದು ಎಲ್ಲ ವ್ಯವಸ್ಥೆಯ ಸಂಘಟನೆ ಆಗಿದೆ, ಸರಿ ಇದೆ. ಡೇಟ್ ಕೆಲಸ ಆಗಿಲ್ಲ ಅಂದ್ರೆ ಡೇಟ್ ಮಾತ್ರ ಮುಂದೂಡುತ್ತಷ್ಟೇ, ಬೇರೆ ಯಾವುದೇ ಬದಲಾವಣೆಗಳಿಲ್ಲ. ನಾಳೆಯಿಂದ ನಮ್ಮ ಕರ್ತವ್ಯಗಳನ್ನ ನಾವು ನಿರ್ವಹಿಸೋಣ. ಸೊ ಮುಂದೆ ಏನು ಕೂತ್ಕೊಂಡು ಏನೇನು ಆಗ್ಲಿಲ್ಲ ಪ್ರತಿಯೊಂದು ಕೂಡ ಈಗ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ಮಿನಿಸ್ಟರ್ ಜೊತೆ ಸರ್ಕಾರ ಜೊತೆ ಸಿಕ್ತು. ಈಗ ಇದನ್ನ ಬೆನ್ನತ್ತುವಂತ ಕೆಲಸವನ್ನ ಇಬ್ರು
ಉಪಾಧ್ಯಕ್ಷರು ಕೂಡ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೇವೆ. ಸೊ ಆ ಕೆಲಸವನ್ನ ಮಾಡಿಸೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ಸಾಫ್ಟ್ ಕಾಪಿನ ಗ್ರೂಪ್ ನಲ್ಲೆಲ್ಲ ಕೂಡ ಶೇರ್ ಮಾಡ್ತಾರೆ. ತಾವು ಅದನ್ನು ಗಮನಿಸಿ. ಸೊ ಕಾಮೆಂಟ್ಸ್ ಗಳನ್ನ ಎಲ್ಲರೂ ಕೂಡ ಮಾಡ್ತೀರಾ. ಸೊ ಪರಿಸ್ಥಿತಿಗಳನ್ನು ಕೂಡ ನೋಡ್ಬೇಕಾಗ್ತದೆ. ಇದು ಎಲ್ಲರೂ ಕೂಡ ತೆಗೆದುಕೊಂಡಿರುವಂತ ತೀರ್ಮಾನ. ಯಾಕಂದ್ರೆ ಒಂದೇ ಬಾರಿ ನಾವು ಅಗ್ರೆಸಿವ್ ಆಗಿ ಹೋಗೋದು ಬೇಡ. ಅವಕಾಶವನ್ನು ಇದು ಕೂಡ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಒಂದು ವೇದಿಕೆ ಸಿಗುತ್ತೆ ಅಂತಕ್ಕಂಥ ಅಂಶವನ್ನ ರಾಜ್ಯದ ಎಲ್ಲ ಸುಮಾರು 50-60 ಸಾವಿರ ಸರ್ಕಾರಿ ಆರೋಗ್ಯ ಇಲಾಖೆ ಅಧಿಕಾರಿ ನೌಕರು, NHM ಸ್ಟಾಫ್, ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ಗೆ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿರುವಂತಹ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರೆಲ್ಲರ ಪರವಾಗಿ ನಾನು ಮಾತನಾಡಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.